ನನ್ನ ಹೆಸರು ಶಿವಕುಮಾರ್ ಅಂತ ಬೇರೆಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಪ್ರತಿನಿಧಿಸುತ್ತಿದ್ದೇನೆ. ನಾವು ಅಗ್ರಿಕಲ್ಚರಲ್ ಡ್ರೋನ್ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ನಮ್ಮಲ್ಲಿ DGC ಅಪ್ರೂವ್ಡ್ ಡ್ರೋನ್ ಟ್ರೈನಿಂಗು, DGC ಅಪ್ರೂವ್ಡ್ ಡ್ರೋನ್ ಮತ್ತು ಡ್ರೋನ್ದು ಸ್ಪೇರ್ ಪಾರ್ಟ್ಸ್ ಸರ್ವಿಸು, ಆಮೇಲೆ ಆಫ್ಟರ್ ಸೇಲ್ ಸರ್ವಿಸ್ ಕೂಡ ಎಲ್ಲ ಮಾಡ್ತೀವಿ. ನಮ್ಮಲ್ಲಿ ಡ್ರೋನ್ ತೊಗೊಳೋಕ್ಕಿಂತ ಮುಂಚೆ ನಾವು DGC ಅಪ್ರೂವ್ಡ್ ಡ್ರೋನ್ ಟ್ರೈನಿಂಗ್ ಕೂಡ ಕೊಡ್ತೇವೆ. ಅದೇ ವ್ಯಕ್ತಿ ಟ್ರೈನಿಂಗ್ ತೊಗೋಬೇಕಾದ್ರೆ ವಯಸ್ಸು 18 ಆಗಿರಬೇಕು, 10ನೇ ಕ್ಲಾಸ್ ಪಾಸ್ ಆಗಿರಬೇಕು. ಅಂಥವ್ರಿಗೆ ನಾವು ಡ್ರೋನ್ ಟ್ರೈನಿಂಗ್ ಕೊಡ್ಬೋದು. ಅಂಥವ್ರು 5 ದಿನ ಟ್ರೈನಿಂಗ್ ಅಂಡರ್ಗೋ ಮಾಡಬೇಕು. ಟ್ರೈನಿಂಗ್ ಆದಮೇಲೆ ಅವರಿಗೆ 10 ಇಯರ್ಸ್ ವ್ಯಾಲಿಡ್ ಲೈಸೆನ್ಸ್ ಕೊಡ್ತಾರೆ. ಆಮೇಲೆ ಅಗ್ರಿಕಲ್ಚರ್ ಡ್ರೋನ್ ತೊಗೋಬೇಕಾದ್ರೆ ನಾವು 10 ಲೀಟರ್ ಅಗ್ರಿಕಲ್ಚರ್ ಡ್ರೋನ್ ಮಾಡ್ತೀವಿ. ಕೇವಲ 6 ರಿಂದ 8 ನಿಮಿಷದಲ್ಲಿ 1 ಎಕರೆ ಒಂದು ಎಕರೆಗೆ ಸ್ಪ್ರೇ ಮಾಡುತ್ತೆ ಅಗ್ರಿಕಲ್ಚರ್ ಡ್ರೋನಲ್ಲಿ. ಅದೇ ಒಬ್ಬ ರೈತ ಬೆನ್ನಿಗೆ ನ್ಯಾಪ್ಯಾಕ್ ಸ್ಪ್ರೇ ಹಾಕೊಂಡು ಸ್ಪ್ರೇ ಮಾಡಬೇಕಾದ್ರೆ 1.5-2 ಗಂಟೆ ಟೈಮ್ ತೊಗೊಳುತ್ತೆ. ಒಂದು ದಿನಕ್ಕೆ 3 ರಿಂದ 4 ಎಕರೆ ಮಾಡೋಷ್ಟೊಳಗೆ ರೈತರು ಸುಸ್ತಾಗ್ತಾ ಇದ್ದಾರೆ. ಅಂದರೆ ಅವರಿಗೆ ಹಳ್ಳಿಗಳಲ್ಲಿ ಕೃಷಿ ಕಾರ್ಮಿಕರ ಕೊರತೆ ಜಾಸ್ತಿ, ಲೇಬರ್ ಇಶ್ಯೂಸ್ ಭಾಳ ಇದೆ. ಹೀಗಾಗಿ ಡ್ರೋನು 6 ರಿಂದ 8 ನಿಮಿಷದಲ್ಲಿ ಸ್ಪ್ರೇ ಮಾಡೋದ್ರಿಂದ ಒಂದು ದಿನಕ್ಕೆ 18 ರಿಂದ 20 ಎಕರೆ ಸ್ಪ್ರೇ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಹಳ್ಳಿಗಳಲ್ಲಿ ಯುವಕರು 10ನೇ ಕ್ಲಾಸು PUC ಡಿಪ್ಲೊಮಾ ಆಗಿರುವಂಥ ಹುಡುಗರೇನಾದರೂ ಅವರು 5 ದಿವಸ ಡ್ರೋನ್ ಟ್ರೈನಿಂಗ್ ತೊಗೊಂಡ್ಮೇಲೆ ಅವರೇ ಒಂದು ಸ್ವಂತ ಲೋನಲ್ಲಿ, ಅಗ್ರಿ ಇನ್ಫ್ರಾ ಫಂಡ್ ಬ್ಯಾಂಕ್ ಲೋನಲ್ಲಿ ಅವರೊಂದು ಡ್ರೋನ್ ತೊಗೊಂಡ್ರೆ ಸ್ವಂತ ಇದರಲ್ಲಿ ಡ್ರೋನ್ ತೊಗೋಬೇಕಾದ್ರೆ ಅಗ್ರಿ ಇನ್ಫ್ರಾ ಫಂಡಲ್ಲಿ ಅವ್ರಿಗೆ ಲೋನ್ ಕೊಡಿಸ್ಬೋದು. 90% ಲೋನ್ ಬರುತ್ತೆ, 10% ಡೌನ್ ಪೇಮೆಂಟ್ ಮಾಡಿದ್ರೆ ಅವರಿಗೆ ರೇಟ್ ಆಫ್ ಇಂಟ್ರೆಸ್ಟ್ 9% ಇರುತ್ತೆ. ಕರೆಕ್ಟಾಗಿ ತಿಂಗಳ ಕಂತು ಕಟ್ಟಿದ್ರೆ 3% ಬಡ್ಡಿ ಕೂಡ ವಾಪಸ್ ಬರುತ್ತೆ. ಸೊ ಹೀಗಾಗಿ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟು 6%. ಡ್ರೋನ್ ತೊಗೊಂಡಾಗ ಅವರು ಒಂದು ದಿನಕ್ಕೆ 18-20 ಹೊಡಿಬೇಕಾದ್ರೆ ನಮಗೆ ಜನರಲ್ ಮೇಂಟೆನ್ಸ್ ಯಾವ ಥರ ಮಾಡಬೇಕು, ಆಫ್ಟರ್ ಸೇಲ್ಸ್ ಅಂದರೆ ಡ್ರೋನ್ ತೊಗೊಂಡ್ಮೇಲೆ ಯಾವ ಥರ ರಿಪೇರ್ ಆ್ಯಂಡ್ ಮೇಂಟೆನ್ಸ್ ನೋಡ್ಕೋಬೇಕು, ಪಂಪ್ ಹೇಗೆ ಕ್ಲೀನ್ ಮಾಡಬೇಕು, ನಾಬಲ್ ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಆಮೇಲೆ ನಮ್ಮಲ್ಲಿ ಇರೋ 10 ಲೀಟರ್ ಅಗ್ರಿಕಲ್ಚರ್ ಡ್ರೋನಲ್ಲಿ 4 ಥರ ನಾಜಲ್ ಬರುತ್ತೆ. ಒಂದು ಸ್ಟ್ರೈಟ್ ನಾಜಲ್ ಬರುತ್ತೆ, ಇನ್ನೊಂದು ಡಬಲ್ ನಾಜಲ್. ಹನಿಗಳ ಗಾತ್ರ ದೊಡ್ಡದಿದ್ದಾಗ ನಾವು ಡಬಲ್ ನಾಜಲ್ ಯೂಸ್ ಮಾಡ್ತೀವಿ. ಆಮೇಲೆ ಮಾವು, ಬಾಳೆ ಎಲೆ, ಅಡಿಕೆ ಬಂದಾಗ ಸೆಂಟ್ರಿಫ್ಯೂಗಲ್ ನಾಜಲ್ ಯೂಸ್ ಮಾಡ್ತೀವಿ. ಪೌಡರ್ ಇರುವಂಥ ಗೊಬ್ಬರಗಳು, ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡಬೇಕಾದ್ರೆ ತುಂಬ ಅಗಲ ಬೀಳಬೇಕು ಅಂದರೆ ವೈನ್ ನಾಜಲ್ ಅಂತ ಯೂಸ್ ಮಾಡ್ತೀವಿ. ನಿಮ್ಮಲ್ಲಿ 2 ಥರ ಬ್ಯಾಟ್ರಿ ಇದೆ. 22,000 mAh ಬ್ಯಾಟ್ರಿ 2.5 ರಿಂದ 3 ಎಕರೆ ಸ್ಪ್ರೇ ಮಾಡ್ತೀವಿ. 27,000 mAh ಬ್ಯಾಟ್ರಿ 3.5 ರಿಂದ 4 ಎಕರೆಗೂ ಸ್ಪ್ರೇ ಮಾಡ್ತೀವಿ. ಸೊ ಹೀಗಾಗಿ ಒಂದು ದಿನಕ್ಕೆ ಒಬ್ಬ ರೈತರಿಗೆ ಸ್ಪ್ರೇ ಮಾಡುವಂಥ ಒಂದು ದಿನಕ್ಕೆ 18-20 ಎಕರೆ ಆರಾಮಾಗಿ ಮಾಡ್ತೀವಿ. ಕನಿಷ್ಠ ಅಂತ ನಾವು ಡ್ರೋನ್ ಕೊಟ್ಟಾಗ ಒಂದು ಬ್ಯಾಟ್ರಿ, ಒಂದು ಚಾರ್ಜರ್, ಒಂದು ಡ್ರೋನು, ರಿಮೋಟ್, ಅಡಿಷ್ನಲ್ ಒಂದು 3 ಬ್ಯಾಟ್ರಿ ತೊಗೊಂಡ್ರೆ ಒಂದು ದಿನಕ್ಕೆ 20-24 ಎಕರೆ ಹೊಡಿಬೋದು. ಒಂದು ವೇಳೆ 5 ರಿಂದ 6 ಸೆಟ್ ಬ್ಯಾಟ್ರಿ ತೊಗೊಂಡ್ರೆ 30 ರಿಂದ 40 ಎಕರೆವರೆಗೂ ಮಾಡ್ಬೋದು. ಪ್ಯಾಡಿ ಅಂತ ದೊಡ್ಡ ಫೀಲ್ಡ್ ಬಂದಾಗ ಸ್ಪ್ರೇ ಜಾಸ್ತಿ ಆಗುತ್ತೆ. ಸ್ಮಾಲ್ ಫಾರ್ಮ್ಸ್ ಬಂದಾಗ 20 ರಿಂದ 22 ಎಕರೆ, 24 ಎಕರೆವರೆಗೂ ಹೊಡೆಯೋಕ್ಕೆ ತುಂಬ ಅನುಕೂಲ. ಒಂದು ಎಕರೆಗೆ 450 ರಿಂದ 500 ರೂಪಾಯಿ ಬಾಡಿಗೆ ಅವರು ರೈತರು ಸರ್ವಿಸ್ ಕೊಡ್ಬೋದು ರೈತರಿಗೆ. ಸೊ ಹೀಗಾಗಿ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 8 ರಿಂದ 10,000 ರೂಪಾಯಿ ದುಡಿಯೋ ಸಾಧ್ಯತೆ ಹೆಚ್ಚು. ತಿಂಗಳ ಪೂರ್ತಿ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು 18-20 ದಿನ ಒಂದು ತಿಂಗಳಿಗೆ ಅವರು ವರ್ಕ್ ಮಾಡಿದ್ರೆ ಕನಿಷ್ಠ 60 ರಿಂದ 75,000 ರೂಪಾಯಿ ದುಡಿಬೋದು. ಖರ್ಚು ವೆಚ್ಚ ತೆಗೆದು ತಿಂಗಳಿಗೆ 25-30 ಸಾವಿರ ಉಳಿಯುತ್ತೆ. ಭಾಷೆ ಹೇಳಿದ